ಸ್ತ್ರೀಶಕ್ತಿಗಳಿಗೆ ದುಡ್ಡು ಕೊಡ್ಬೇಕು ಅಂತಂದ್ರು. ಆ ಬ್ಯಾಂಕ್ ಪಾತಾಳದಲ್ಲಿತ್ತು. ಆ ಬ್ಯಾಂಕಿಗೆ ಯಾವ ತರ ಆದ ಗೋವಿಂದಗೌಡ ಅಂತ ಹೇಳಿ ನನಗೆ ಗೊತ್ತಿದೆ, ನಿಮ್ಗೆ ಯಾರಿಗೂ ಗೊತ್ತಿದೆ ಗೊತ್ತಿಲ್ಲ. ನಾನೇ ಸಾಕ್ಷಿ ಅದಕ್ಕೆ. ನಾನು ಮಾತಾಡೋದು ಬೇಡ. ಆಯ್ತು, ಇದ್ದ 5 ವರ್ಷ ನಮ್ಮ ಜೊತೆಯಲ್ಲಿ ನಾನೇನು ಇರ್ಲಿಲ್ಲ, ನಮ್ಗೆ ಸಹಾಯ ಮಾಡಲಿಲ್ಲ ಅಂತ ಹೇಳಿಲ್ಲ. ಅದನ್ನ ಕೆಳಮಟ್ಟದಿಂದ ಮೇಲ್ವರೆಗೂ ಎತ್ತಿ ಕೋಟ್ಯಾಂತರ ರೂಪಾಯಿ ಸರ್ಕಾರದಿಂದ ಬರುವಂಗೆ ಆ ದುಡ್ಡನ್ನ ಜನಕ್ಕೆ ನೇರವಾಗಿ ಸೇರಿಸುವಂಗೆ ಎಲ್ಲ ಮಾರ್ಗದರ್ಶನ ಕೊಟ್ಟು ರಮೇಶ್ ಕುಮಾರ್ ಅವರು ಕೈ ಇಟ್ಟು ನಡೆಸಿದ್ರು. ಎಲ್ಲ ಸ್ತ್ರೀಶಕ್ತಿಗಳಿಗೂ ಅನುಕೂಲ ಆಯ್ತು. ಕಡೆ ಬರ್ತಾ 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 ಅವರು ನಮ್ಗೆ ವಿರೋಧ ಆಗಿ ರಮೇಶ್ ಕುಮಾರ್ ಅವರಿಗೆ ಜೊತೆ ಬಿಟ್ಟು ಅವರು ದೂರ ಹೊರಟೋದು. ಈ ತರ ಹಲವಾರು ಜನ ಉಪಯೋಗ ಪಡೆದು ಅವರಿದ್ರೆ ಬೇರೆಯವ್ರಿಗೆ ಉಳಿಗಾಲ ಇಲ್ಲ ಅನ್ನೋ ತೀರ್ಮಾನಗಳವರಿಗೆಲ್ಲ. ರಾಜಕಾರಣದಲ್ಲಿ ಅವ್ರು ಬದುಕಿದ್ರೆ ಬೇರೆಯವ್ರಿಗೆ ಉಳಿಗಾಲ ಇರೋದಿಲ್ಲ, ಅವ್ರಿಗೆ ಮುಗಿದ್ಬಿಟ್ರೆ ಬೇರೆಯವ್ರಿಗೆಲ್ಲ ಬಹಳ ಒಳ್ಳೆ ಕಾಲ ಬರ್ತದೆ ಅಂತ ಯೋಚನೆಗಳು ಮಾಡ್ಬಿಟ್ರು. ಬಹಳ ದೂರ ಆಲೋಚನೆ ಮಾಡ್ಬಿಟ್ರು ಅವರೆಲ್ಲ. ಇವತ್ತು ಇರೋರು ನಮ್ಮ ಜೊತೆಯಲ್ಲಿ ಉಳ್ಕೊಂಡಿರೋ ನೋಡಿ, ಎಲ್ಲಾ ವೇದಿಕೆ ಮೇಲೆ ಇದ್ದಾರೆ. ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಕಷ್ಟದಲ್ಲಿ ಸುಖದಲ್ಲಿ ರಮೇಶ್ ಕುಮಾರ್ ಜೊತೆಯಲ್ಲಿ ಉಳಿದಿರೋ ಜನ ನೀವಾಗ್ಬೋದು ನಾವಾಗ್ಬೋದು ಎಲ್ಲರೂ ಇವತ್ತು ಒಟ್ಟಿಗೆ ಇದ್ದೀವಿ. ಅವ್ರು ಸೋತಿದ್ದಾರೆ ಅಂತ ನಾವ್ಯಾರು ದೂರ ಹೋಗ್ತಾ ಇಲ್ಲ. ಅವರೇ ನನಗೇನು ಬೇಡ ಸಾಕಪ್ಪ, ಈ ಜನ ಸವಾಸ ಸಾಕು, ಇನ್ನೇನ್ ಮಾಡ್ಬೇಕಾಗಿದೆ, 10 ವರ್ಷ ಮಾಡಿ ನನಗೇನು ಪ್ರಯೋಜನ ಆಗಲಿಲ್ಲ, ಇನ್ಯಾಕೆ ನಾನು ಜನ ನನಗಂತ ಸವಾಸ ಬೇಕು, ನನಗಿನ್ನ ಸ್ನೇಹ ಬೇಕು, ನನಗೆ ರಾಜಕಾರಣ ಬೇಡಪ್ಪ, ನೋಡೋಣ ನಡೀರಿ ಅಂತ 2.5 ವರ್ಷದಿಂದ ಎಲ್ಲರೂ ಓಡಿಸಿರೋದೇ ಅವ್ರು. ಅಷ್ಟಿಗೆ ಯಾರನ್ನು ಬಿಟ್ಕೊಂಡಿಲ್ಲ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಎಲ್ಲಾ ರೀತಿಯಲ್ಲಿ ಆಯ್ತು, ಸಹಾಯ ಆಗಿಲ್ಲ ಅಂತೇನಿಲ್ಲ. ಎಲ್ಲಾ ರೀತಿ ಪ್ರತಿಯೊಂದು ಊರಿಗೂ ಸಮುದಾಯ ಭವನ ಹಾಕ್ಬೇಕಾದ್ರೆ ಓಳೂರಿಗೆ ಸಮುದಾಯ ಭವನ ಎಷ್ಟು ಕೇಳ್ಕೊಳ್ಳಿ. ನಾವು ಶ್ರೀನಿವಾಸ ಗೌಡ ಜೊತೆಲಿ 20-30 ವರ್ಷ ಇದ್ದವ್ರೆ. ಒಂದೂರಲ್ಲಿ ಒಂದು ಸಮುದಾಯ ಭವನ ಕಟ್ಟೋದೇ ಕಷ್ಟ ಆಗಿತ್ತು. ಅಂತದೊಂದು ಊರಿಗೆ 2, 3, 4 ಕಟ್ಸಿದ್ರು. ಆ ಸಮುದಾಯ ಕಾಲೋನಿ ಇದ್ರೆ ಅವ್ರಿಗೊಂದು, ಈ ಕಡೆ ಜನರಲ್ ಇದ್ರೆ ಅವ್ರಿಗೊಂದು, ಮುಸ್ಲಿಮ್ಸ್ ಇದ್ರೆ ಅವ್ರಿಗೊಂದು, ಗೊಲ್ರಿದ್ರೆ ಅವ್ರಿಗೊಂದು, ನಾಯಕರಿದ್ರೆ ಅವ್ರಿಗೂ ಒಂದು, ಎಲ್ರಿಗೂ ಈ ತರ ಮಾಡ್ಸ್ಕೊಂಡು ಬಂದ್ರು. ನಾನು ಅದನ್ನು ನೋಡಿದೆ. ಎಲ್ಲ ಈ ತರ ಸರ್ವಿಸ್ ಕೊಟ್ಟು ಆದ್ರೂ ಕೂಡ ರಾಜಕಾರಣದಲ್ಲಿ ಎಲ್ಲೋ ಒಂದ್ ಕಡೆ ಹಿಂಸೆ ಆಗಿ ಸೋತು ಒಳ್ಳೆ ಸರ್ಕಾರ ಇದ್ದಾಗ ಅದನ್ನೆಲ್ಲ ನೆನಪು ಮಾಡ್ಕೊಳ್ಳೋದು ಬೇಡ. ಅವರ ಪರಿಸ್ಥಿತಿ ಹೆಂಗಿರ್ತಾ ಇತ್ತು, ಏನಿರ್ತಾ ಇತ್ತು ಅನ್ನೋದು ನಾವೊಂದ್ಸರಿ ಊಹೆ ಮಾಡಿಕೊಂಡು ಯಾವುದೋ ಗಳಿಗೆ ಸರಿಯಿಲ್ಲ, ಟೈಮ್ ಸರಿಯಿಲ್ಲ ಅಂದ್ಕೊಳ್ತೀವಿ ಅಷ್ಟೇ. ಅವ್ರಿಗಾದ್ರೂ ಬಹಳಷ್ಟು ನಾನು ಎಷ್ಟೋ ಸಾರಿ ಹೇಳಿದ್ದೆ, ಬಿಟ್ಬಿಡು, ಜನ ಆಗಿದ್ದಾರೆ, ಅವ್ರ ಮನಸ್ಸಲ್ಲಿ ನಾನು ತುಂಬೋಗಿದ್ದೀನಿ, ನೀನ್ ಯಾರು ಅವನ್ ಸರಿ ಇಲ್ಲ ಇವನ್ ಸರಿ ಇಲ್ಲ ಸ್ವಲ್ಪ ಮಾತಾಡೋದು ಹೇಳ್ತಾ ಇದೆಯಲ್ಲ, ನೀನ್ ದಯಮಾಡಿ ಕ್ಷಮಿಸು, ನೀನು ಆರಾಮಾಗಿರೋ, ಅವ್ರ ಕೈಲಿ ಏನಿಲ್ಲ, ಇರೋ ಜನ ಇದ್ದಾರೆ, ಇರೋ ಓಟ್ ಎಲ್ಲೋ ಇದೆ, ನಿಮಗೂ ನಮಗೂ ಗೊತ್ತಿಲ್ದಂಗೆ ನಮ್ಗೆ ಸಹಾಯ ಆಗ್ತಾ ಸುಮ್ಮನೆ ಇರೋದು ನನಗೆ ಅದೇ ಪದೇ ನನ್ಗೆ ಹೇಳಿದ್ರು. ಆದ್ರೂ ಕೂಡ ಅವರು ಎಲ್ಲೋ ಒಂದ್ ಕಡೆ ತೊಂದರೆ ಆಗಿ ಆರಾಮಾಗಿ ಇದ್ಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸದ್ಯಕ್ಕೆ ಈ ಮಧ್ಯೆ 3-4 ತಿಂಗಳಿಂದ ಈಚೆಗೆ ಸಕ್ರಿಯವಾಗಿ ರಾಜಕಾರಣಕ್ಕೆ ಬರಬೇಕು ಅಂತ ಮನಸ್ಸು ಇದೆಯೋ ಏನೋ ಸ್ವಾಮಿಗಳು ನನಗೆ ಗೊತ್ತಿಲ್ಲ, ಇನ್ನು ನನಗೇನು ಹೇಳಿಲ್ಲ ಅವರು. ಆದ್ರೂ ಕೂಡ ಕಷ್ಟದಲ್ಲಿ ಜನ ಹೋಗಿ ಅವ್ರ ತಲೆ ತಿಂತಾ ಇದ್ರೆ, ಅವ್ರು ಹೇಳ್ತಾ ಇದ್ರೆ ಅದನ್ನ ಸ್ವಲ್ಪ ಕಣ್ಣಲ್ಲಿ ನೋಡೋಣ, ಮಾಡೋಣ. ನಾನು ಮಾಡಿಸಿದ ಕೆಲಸ ಅಲ್ಲ, ಏನಾಗಿದೆ ನೋಡೋಣ. ಎಲ್ಲಾದ್ರೂ ಇದರಲ್ಲಿ ಬ್ರೋಕರ್ಗಳು, ದಳ್ಳಾಳಿಗಳು, ಅಧಿಕಾರಿಗಳು ಶಾಮೀಲಾಗ್ಬಿಟ್ಟು ನಾಶ ಮಾಡ್ತಾ ಇದ್ದಾರೆ, ನಾವು ನೋಡೋಣ ಅಂತ ಹೊರಗಡೆ ಬಂದಿದ್ದಾರೆ ಅಷ್ಟೇ. ಈ ರಸ್ತೆ ಕೂಡ ನನಗೆ ಸುಮಾರು 1 ವರ್ಷದಿಂದ ಹೇಳಿದ್ರು, ನಮ್ಮ ಹುಡುಗ ತೊಂಡಾಳದವರು ಇವರೆಲ್ಲ ಗೂಳಿಗೆ ಜಂಬಾಪುರದವ್ರು ಎಲ್ಲ ಹೇಳಿದ್ರು, ರಸ್ತೆ ಹಿಂಗಾಗೋಗಿದೆ ಅಣ್ಣ, ಹಿಂಗಾಗೋಗಿದೆ ಅಂತ ಹೇಳಿ. ಅದು ಯಾರಿಗೂ ಒಬ್ಬರಿಗೆ ಟೆಂಡರು 5 ವರ್ಷ 6 ವರ್ಷ ಹಿಂದೆ ಓಳೂರಲ್ಲಿ ಸ್ವಾಮಿಗಳೇ ಪೂಜೆ ಮಾಡಿದ್ದು 5 ಕೋಟಿಗೆ. ಇದು ಆ ಓಳೂರ್ವರೆಗೂ ಒಂದು ಯಾವ್ದು ಅಲ್ಲಲ್ಲಿ ಪ್ಯಾಕೇಜ್ ರೋಡ್, PWD ರೋಡ್. ಅದು ಯಾರಿಗೋ ವೆಂಕಟರಾಮ ರೆಡ್ಡಿ ಅನ್ನೋರು ಕೊಟ್ಟರು, ಸ್ವಾಮಿಗಳಿದ್ದಾಗೆ ಅದು ಟೆಂಡರ್ ಆಗಿತ್ತು. ಆಮೇಲೆ 2 ವರ್ಷ 3 ವರ್ಷ ಇದ್ರು. ಅದು ಎಷ್ಟಾದ್ರೂ ಕೂಡ ಅದನ್ನ ಕೆಲಸ ಕೈ ಮುಟ್ಲಿಲ್ಲ. ಅಲ್ಲೆಲ್ಲ ಒಂದು ಸ್ವಲ್ಪ, ಅಲ್ಲಿ ಒಂದು 30-40 ಅಡಿ ಒಂದು ಸ್ವಲ್ಪ ಏನೋ ಸ್ವಲ್ಪ ಫಾರ್ಮೇಶನ್ ಮಾಡ್ದ. ಅದಕ್ಕೊಂದು 2-3 ಲಕ್ಷ ಖರ್ಚಾಗಿತ್ತು, ಒಂದು 3 ಲಕ್ಷ ಅಷ್ಟೇ. ಅದು ಹಂಗೆ ಇದ್ದು 3 ವರ್ಷ ಕಡೆಗೆ ಅದನ್ನು ಮುಚ್ಚಿಬಿಟ್ಟು ಇವಾಗ ಮೊನ್ನೆ ಇಂಜಿನಿಯರ್ ಅವರು ಮಂಜುನಾಥ್ ಇದ್ದಾಗ ಓಡಾಡಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ರು, ಸ್ವಲ್ಪ ಜಲ್ಲಿಗೆ ಇಲ್ಲಿ ಹಾಕ್ಬಿಟ್ಟು. ಆದ್ರೂ ಕೂಡ ಮೊನ್ನೆ ನೀರು ಜಾಸ್ತಿ ಬಂದಾಗ, ಅಂದ್ರೆ ಜಾಸ್ತಿ ನೀರು ಬರಲಿಲ್ಲ, ಏನಾದ್ರು 3 ವರ್ಷದ ಹಿಂದೆ ನೀರು ಬಂದಾಗ ಬಂದಿದ್ರೆ ಅಲ್ಲಿ ಯಾರು ಹೋಗಕ್ಕೆ ಆಗ್ತಾ ಇರ್ಲಿಲ್ಲ. ಅದು ರೋಡ್ ಶಿಥಿಲ ಆಗಿದೆ, ಹಾಳಾಗೋಗಿದೆ. ಸಂಪರ್ಕ ಕೋಲಾರಿಂದ ಬಂದ್ರೆ ಬರೀ 10 ಕಿಲೋಮೀಟರ್ ಇಲ್ಲಿಗೆ, ಆ ಕಡೆಯಿಂದ ಬಂದ್ರೆ 20 ಕಿಲೋಮೀಟರ್, ಮುದವಾಡಿ ಮೇಲೆ ಬಂದ್ರೆ 10 ಕಿಲೋಮೀಟರ್ ಹತ್ರ ಇರೋದ್ರಿಂದ ಜನಗಳಿಗೆ ತೊಂದರೆ ಆಗಿರೋದ್ರಿಂದ ಎಲ್ಲ ಈ ರೋಡಲ್ಲೇ ಬಂದು
ಗಂಗಾರಸಳ್ಳಿ ಆಗ್ಬೋದು, ಬೆಣ್ಣಂಗೂರು ಆಗ್ಬೋದು, ಚಿಲ್ಕನಹಳ್ಳಿ ಆಗ್ಬೋದು, ಎಲ್ಲ ಈ ಭಾಗದಿಂದಾನೇ ನಾಯಕರಳ್ಳಿವರೆಗೆ ಹಿಂಗೆ ಹೋಗೋದು ಜನ ಎಲ್ಲ. ಸ್ವಾಮಿಗಳು ಕೂಡ ಅವಶ್ಯಕತೆ ಇದೆ, ನಿಮಗೆ ದೇವ್ರು ಇನ್ನೂ ಒಳ್ಳೆ ಆಯುಸ್ ಕೊಡಲಿ, ಒಳ್ಳೆ ರಾಜಕಾರಣದ ಶಕ್ತಿ ಕೊಡಲಿ, ಜನಗಳಿಗೆ ಇನ್ನೊಂದಷ್ಟು ಹಿಂದೆ ಉಪಕಾರ ಮಾಡು, ನೀವು ಉಪಕಾರ ಮಾಡಿ ಏನು ಬಂತು ಅನ್ನೋದು ನಿಮ್ಮ ಮನಸ್ಸಲ್ಲಿದೆ. ಏನು ಮಾಡ್ತೀರೋ ಏನು ಬಿಡ್ತಾರೋ ಗೊತ್ತಿ. ಜನಾನೇ ಇವತ್ತು ನಿಮ್ಮ ಬಗ್ಗೆ ಎಲ್ಲೋ ಒಂದು ಕಡೆ ಶ್ರೀನಿವಾಸಪುರ ಟೌನ್ ಆಗ್ಬೋದು, ಎಡ್ಲಾವನ್ ಕೇಸ್ಮಪ್ಪ ಓಟು ಅಂತ ಇದ್ದಾರೆ. ಏನು ಪ್ರಯೋಜನ ಏನಕ್ಕೆ? ಅದೇ ಹಬ್ಬದ ಗ್ಯಾಪ್ ನಾನು ರಾಲೆದೊಳಗೆ ಇಬ್ಬರು ಚೆಪ್ತಾ ಉಂಡರು. ಕೋಲಾರ ನಿಂಗೆ ಶ್ರೀನಿವಾಸಪುರ ಅಂತ ಹೋಗಲ್ಲ ಅಂತ ಹೋಗ್ಬೇಕಂದ್ರೆ 1.5 ಗಂಟೆ ಟೈಮ್ ತಗೊಳ್ತಾ ಇದ್ವಿ. ಮೊನ್ನೆ ಕೊಂಡನಹಳ್ಳಿ ಅಣ್ಣ ತಂಗಿ ಇಬ್ಬರು ಆಕ್ಸಿಡೆಂಟ್ ಸತ್ತೋಗ್ಬಿಟ್ರು. ಒಂದೇ ಮನೆಯಲ್ಲಿ ಇಬ್ಬರೇ ಇದ್ದಿದ್ದು ಪಾಪ, ಇಬ್ಬರು ಹೋಗ್ಬಿಟ್ರು ಆ ರೋಡ್, ಸಾಲದ ರೋಡಲ್ಲಿ ಗಾಡಿ ಹೊಡೆದಿದ್ದು, ಜಾಗ ಸಿಕ್ಕದೆ ಗಾಡಿ ಹೊಡೆದಿದ್ದು, ಇಬ್ಬರು ಅಲ್ಲೇ ಹೋಗ್ಬಿಟ್ರು. ಈ ಥರ ಬಹಳಷ್ಟು ತೊಂದರೆ ಆಗಿದೆ. ಅದನ್ನು ಕೂಡ ಇವ್ರ ಕಾಲದಲ್ಲಿ 200 ಕೋಟಿಗೆ DPR ಮಾಡಿಸಿದ್ವಿ ನಾವೇ. ಬಸವರಾಜ ಬೊಮ್ಮಾಯಿ ಬಂದಾಗ ನಾನು ಜೊತೆಯಲ್ಲೇ ಇದ್ದೆ. ಈ ರೋಡ್ ಬೇಕೇ ಬೇಕು ಅಂತ ಹೇಳಿ ಇದು ಸುಮಾರು ಕೋಲಾರಿಂದ ತಾಡ್ಗೋಲ್ವರೆಗೂ ಅಂತ 200 ಕೋಟಿಗೆ DPR ಮಾಡಿ ಡಬಲ್ ರೋಡ್ ಮಾಡೋದು ಅಂತ ಒಂದು ತೀರ್ಮಾನ. ಮೊದಲು 4 ರೋಡ್ ಅಂದ್ಕೊಂಡ್ವಿ, ಈಗ ಬರ್ತಾ ಅದನ್ನೇ ಮಾತಾಡ್ಕೊಂಡ್ಬಂದು ಅಧಿಕಾರಿಗಳಿಗೆ, ಸ್ವಾಮಿಗಳು. ನಾನು ಹೇಳಿದೆ 4 ರೋಡ್ ಅಂತ ಜಮೀನು ಜಾಸ್ತಿ ಆಗುತ್ತೆ ಅಂತ, ನೀವು ಕಡೆಗೆ ಎರಡು ರೋಡ್ ತೀರ್ಮಾನ ಮಾಡಿದ್ರೆ ಅದು 200 ಕೋಟಿಗೆ ಹೋಯ್ತು. ಅದನ್ನ ಏನಾದ್ರು ಇದ್ದಾಗ ಅದನ್ನ ಮುಂದುವರಿಸಿ ಅಂತ ನಾನು ಹೇಳ್ಕೊಂಡು ಬಂದೆ. ಅದು ಎಲ್ಲಿದೆ ಹುಡುಕಾಡ್ರಿ ಫೈಲ್, ನಾನು CM ಹತ್ರ ಹೋಗ್ತಾ ಇದ್ದೀನಿ 4ನೇ ತಾರೀಕು 3ನೇ ತಾರೀಕು ಅಂತ ನನ್ನ ಎದುರುಗಡೆಯಲ್ಲಿ ಮಾತಾಡಿದ್ರು. ಈಗ ಕಾರಲ್ಲಿ ಬರೋವಾಗ ಅದು ಬಹಳ ತೊಂದರೆ ಆಗಿದೆ. ಕೋಲಾರಿಂದ ಶ್ರೀನಿವಾಸಕ್ಕೆ ಹೋಗೋ ದಾರಿ ವಿಪರೀತ ತೊಂದರೆ ಆಗಿದೆ. ಸೊ ಅದು ಕೂಡ ಮಾಡ್ಬೇಕು ಅಂತ ಮನಸ್ಸು ಮಾಡಿದ್ರೆ ಅವ್ರಿಗೆ ಇವತ್ತು ಯಾವ ಲೆಕ್ಕ ಇಲ್ಲ. ಇಂಥ ಒಂದು ರಾಜಕಾರಣಿಯನ್ನ ನಾವು ಕಳ್ಕೊಂಡಿದೀವಿ. ಮುಂದೆ ಕಳ್ಕೊಳ್ಳೋದು ಬೇಡ, ನಮ್ಮ ಎದುರಿಗೆ ಇಟ್ಕೊಳ್ಳೋಣ, ಅವ್ರ ಮಾರ್ಗದರ್ಶನ ತಗೊಳ್ಳೋಣ. ಏನಾದ್ರೂ ಕಷ್ಟ ಸುಖ ಇದೆ ಅವ್ರಿಗೆ ಹೇಳ್ಕೊಂಡು ನಾವಿದ್ದೀವಿ ಅಂತ ಧೈರ್ಯ ತುಂಬಕ್ಕೆ ನೀವೆಲ್ಲ ಒಟ್ಟಿಗೆ ಇರಬೇಕು ಅಂತ ಹೇಳ್ತಾ, ಮುಂದೆ ಎಲ್ಲರೂ ಒಟ್ಟಿಗೆ ಸಾಗೋಣ ಅಂತ ಹೇಳ್ತಾ ನಾನು ನನ್ನ 1-2 ಮಾತು ಹೇಳಿ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.